ಅಜ್ವಿನವರದ್ದು ಏಪ್ರಿಲ್ 2024ರಿಂದ ಇಲ್ಲಿವರೆಗೆ ಪೇಮೆಂಟ್ ಆಗಿಲ್ಲ. ಅದಕ್ಕೆ ನಾವು ನೋಟಿಸ್ ಕೊಟ್ಟಿದ್ದೀವಿ, 3 ನೋಟಿಸ್ ಕೊಟ್ಟಿದ್ದೀವಿ. ಆಮೇಲೆ ಒಂದು ಅಂತಿಮ ನೋಟಿಸ್ ಅಂತಲೂ ಕೊಟ್ಟಿದ್ದೀವಿ. ಅವರು ಅದಕ್ಕೆ ಅಂತಿಮ ನೋಟಿಸಿಗೆ ಅವರು ಆನ್ಸರ್ ಮಾಡಿದ್ದಾರೆ. ಆನ್ಸರ್ ಮಾಡಿದಾಗ ಹೇಳಿದ್ದಾರೆ, ಕೋರ್ಟಲ್ಲಿ ಕೇಸ್ ನಡೀತಾ ಇರೋದರಿಂದ ನಮ್ಮ ಕೈಯಿಂದ ತುಂಬ ಅಮೌಂಟ್ ಖರ್ಚಾಗ್ತಾ ಇದೆ, ಅದರಿಂದ ನಮಗೆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಕೋರ್ಟ್ ಕೇಸ್ ಮುಗಿಯೋ ತನಕನೂ ನಾನು ಬಾಡಿಗೆ ಕಟ್ಟೋದಿಲ್ಲ ಅಂತೇಳ್ಬಿಟ್ಟು ಕೊಟ್ಟಿದ್ದಾರೆ. ಕೋರ್ಟ್ ಕೇಸ್ ಏನಾಗುತ್ತೋ ಅದು ಸೆಕೆಂಡರಿ, ಬಟ್ ಅವರು ಆ ಥರ ಇದೆ ಅಂತೇಳ್ಬಿಟ್ಟು ರೆಸ್ಟೋರೆಂಟ್ ಮುಚ್ಚಿಲ್ಲ, ರೆಸ್ಟೋರೆಂಟ್ ನಡೆಸ್ತಾ ಇರೋದರಿಂದ ನಾವು ಬಾಡಿಗೆ ತುಂಬಿ ಅಂತೇಳ್ಬಿಟ್ಟು ಅಂತಿಮವಾಗಿ ಅವರಿಗೆ ಮತ್ತೊಂದು ಸಲ ಇದು ಕೊಟ್ಟಿದ್ದೀವಿ. ಮತ್ತು ನೀವು ತುಂಬದೇ ಇದ್ದರೆ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸ್ತೀವಿ ಅಂತಲೂ ಅದರಲ್ಲಿ ಎಚ್ಚರಿಕೆ ಇದು ಕೊಟ್ಟಿದ್ದೀವಿ. ಈ ವಿಷಯವನ್ನು ನಾನು ಫೈಲ್ ಪುಟಪ್ ಮಾಡಿ ಮೇಡಮ್ ಗಮನಕ್ಕೆ ಫೈಲ್ ಕಳಿಸ್ಕೊಟ್ಟಿದ್ದೀನಿ. ಅದು ಏನು ಒಂದು ಗೊತ್ತಿಲ್ಲ, ಕೋರ್ಟಲ್ಲಿ ಕೇಸ್ ಇದೆ ಅಂತೇಳ್ಬಿಟ್ಟು ಹೇಳ್ತಾರೆ ಅವರು. ಕೋರ್ಟಲ್ಲಿ ಕೇಸ್ ಇದ್ದರೆ ಅದ್ರಲ್ಲಿ ಬಾಡಿಗೆ ತುಂಬಬೇಡ ಅಂತೇಳ್ಬಿಟ್ಟು ಹೇಳಿಲ್ಲ. ಅವರಿಗೆ ಒಂದು ನೋಟಿಸ್ ಕೊಟ್ಟಿದ್ದೀವಿ ನಾವು, ಹಿಂದೆ ಇದ್ದವ್ರು ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ ಮೇಲೆ ಅವ್ರು ಹೋಗಿರೋದು ಅಷ್ಟೇ. ಬೀಳಿಸಿ ಅಂತ CRZ ಬರುತ್ತೆ ಅಂತೇಳ್ಬಿಟ್ಟು ಇದಾಗಿದೆ. ಆ CRZ ಸಲುವಾಗಿ CRZಯಿಂದ ನಮಗೆ ನೋಟಿಸ್ ಬಂದಿದ್ದಕ್ಕೆ ನಾವು ಅವರಿಗೆ ನೋಟಿಸ್ ಕೊಟ್ಟಿದ್ವಿ. ಅದ್ರ ಮೇಲೆ ಅವರು ಕೋರ್ಟ್ಗೆ ಹೋಗ್ಕೊಂಡು ಹಾಗೆ ಇದ್ದಾರೆ. ಬಟ್ ಅದರಿಂದ ರೆಸ್ಟೋರೆಂಟ್ ಏನು ಮುಚ್ಚಿಲ್ಲ ಅವರು. ಅದರಿಂದ ಅವರು ಬಾಡಿಗೆ ಕಟ್ಟರೆ ಒಳ್ಳೆಯದು, ಗೌರ್ಮೆಂಟಿಗೆ ಲಾಸ್ ಆಗುತ್ತೆ. ಇದರಿಂದ ಬಾಡಿಗೆನೇ ಕಡಿಮೆ ಇದೆ. ಹಂಗೆ ನೋಡಿದ್ರೆ ಅವ್ರು ದುಡಿದೋದಕ್ಕೆ ಡಿಪಾರ್ಟ್ಮೆಂಟಿಂದ ಬಾಡಿಗೆ ಕೊಟ್ಟಿದ್ದಕ್ಕೆ ತುಂಬ ಕಡಿಮೆ ಇದೆ. ಅದಕ್ಕಾಗಿ ಅವ್ರು ಬಾಡಿಗೆ ತುಂಬಿದರೆ ಒಳ್ಳೆಯದು ಅಂತೇಳಿ.